ಕೇರಳದ ಒಂದೊಂದು ಕಣ್ಣೀರ ಕಥೆಗಳು ಕರುಳು ಹಿಂಡುವಂತಿವೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರ್ತಿದೆ. ಭೂಕುಸಿತದ ಹೊಡೆತಕ್ಕೆ ಪುಂಜರಿ ಮಟ್ಟಂ ಗ್ರಾಮ ಊಹೆಗೂ ನಿಲುಕದಂತೆ ಸರ್ವನಾಶವಾಗಿದೆ. ಕೆರೆ, ಬಾವಿ, ಮನೆ, ವಾಹನ ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ನುಚ್ಚು ನೂರಾಗಿದೆ. ಪುಂಜರಿ ಮಟ್ಟಂ ಗ್ರಾಮದಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಭೂಕುಸಿತ ಸಂಭವಿಸಿರುವಂತಹ ಮೊದಲನೇ ಜಾಗ ಅಂದ್ರೆ ಇದು ಪುಂಜರಿ ಮಟ್ಟಂ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದು ಮೇಲೆಯಿಂದ ಏನು ಭೂಮಿ ಕುಸಿದು ಗುಡ್ಡ ಕುಸಿದು ಈ ಒಂದು ಗ್ರಾಮಕ್ಕೆ ಬಂದು ಅಪ್ಪಳಿಸಿರುವಂಥದ್ದು. ಪರಿಣಾಮ ಈ ಒಂದು ಪುಂಜರಿ ಮಟ್ಟಂ ಅನ್ನುವಂಥ ಗ್ರಾಮ ಏನಿದೆ ಅದು ಸಂಪೂರ್ಣವಾಗಿ ನಿರ್ನಾಮ ಆಗೋಗಿದೆ. ಅಲ್ಲಿ ಕಾಣ್ತಾ ಇರುವಂಥ ದೃಶ್ಯಗಳೇನಿದೆ, ಸೊ ಅಲ್ಲಿ ಆರಂಭಿಕವಾಗಿ ಆ ಬೆಟ್ಟದಲ್ಲಿ ಆರಂಭದಲ್ಲಿ ಭೂಕುಸಿತ ಸಂಭವಿಸಿರುವಂಥದ್ದು. ಇಲ್ಲಿನ ಸೇನೆಯ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಪ್ರಕಾರ 86,000 ಕ್ಯೂಬಿಕ್ ಮೀಟರ್ನಷ್ಟಿರುವಂಥ ಭೂಪ್ರದೇಶದಲ್ಲಿ ಮೊದಲು ಒಂದು ಭೂಮಿ ಕುಸಿತ ಕಂಡಿರುವಂಥದ್ದು. ನಂತರ ಅಲ್ಲಿಂದ ನೇರವಾಗಿ ಈ ಬಂಡೆಕಲ್ಲುಗಳ ಸಮೇತವಾಗಿ ಉರುಳುತ್ತಾ ಈ ಒಂದು ಬೆಟ್ಟದ ತಪ್ಪಲಿನಲ್ಲಿರುವಂತಹ ಪುಂಜರಿ ಮಟ್ಟಂ ಏನು ಗ್ರಾಮಕ್ಕೆ ಬಂದು ಅಪ್ಪಳಿಸಿದೆ. ಇಲ್ಲಿಂದ ನೇರವಾಗಿ ಕೆಳಗಡೆ ಇರುವಂಥ ಮುಂಡಕ್ಕೈ, ಅಲ್ಲಿಂದ ಏನು ಕೆಳಗಡೆ ಇರುವಂಥ ಚೂರಲ್ಮಲ, ಈ ರೀತಿಯಾಗಿ ಅದು ಸಾಗಿರುವಂಥದ್ದು. ಗಂಟೆಗೆ 300 ಕಿಲೋಮೀಟರ್ ವೇಗದಲ್ಲಿ ಮಣ್ಣು, ಕಲ್ಲು, ನೀರಿನ ಜೊತೆಗೆ ಬಂದು ಅಪ್ಪಳಿಸಿರುವಂಥದ್ದು. ವಾಯನಾಡಿನಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ವಯನಾಡಿನ ಪುಂಜರಿ ಮಟ್ಟಂನಲ್ಲಿ ರಕ್ಷಣಾ ಕಾರ್ಯ ಮುಂದುವರಿಸಲಾಗಿದೆ. ಭಾರತೀಯ ಸೇನೆಯ ಟ್ರಕ್ಕಿಂಗ್ ಎಕ್ಸ್ಪರ್ಟ್ ಟೀಮ್ನಿಂದ 112 ಇನ್ಫ್ಯಾಂಟ್ರಿ ಬೆಟಾಲಿಯನ್ ಸೈನಿಕರಿಂದ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಇನ್ನು ಭೂಕುಸಿತದ ಕರಾಳತೆಯ ಬಗ್ಗೆ ಕನ್ನಡಿಗ ಸೈನಿಕ ಸಂತೋಷ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಫಸ್ಟ್ ನಾವೇ ರೀಚ್ ಆಗಿದ್ದು, ಫಸ್ಟ್ ಹಿಟ್ ಆಗಿದ್ದು ನಾವು ಹೊಡೆದಿದ್ದು ಇಲ್ಲಿ. ನಾವು ಫಸ್ಟ್ ಇಲ್ಲಿ ಸೇರ್ಕೊಂಡು ನಾವು ಒಂದು ಮಸ್ಜಿದ್ ಇದೆಯಲ್ಲ, ಮಸ್ಜಿದ್ ಮದ್ರಸಾ ಮುಂಡಕೈ, ಅಲ್ಲಿಗೆ ಸೇರ್ಕೊಂಡ್ವಿ. ನಾವು ಅಲ್ಲಿಗೆ ಸೇರ್ಕೊಂಡು ಫಸ್ಟ್ ಈ ಕಡೆ ಬರೋಕ್ಕಾಗಲಿಲ್ಲ. ಬಂದಮೇಲೆ ನಮಗೆ ಇಲ್ಲಿ ಭಾಳ ಬೇಜಾರಾಗ್ಬಿಡ್ತು ಇಲ್ಲಿ ನೋಡ್ಬಿಟ್ಟು. ಅವರಲ್ಲಿ ಹೇಳಕ್ಕೆ ಅವ್ರಿಗೆ ಶೋಲ್ಡರ್ ಪ್ರಾಬ್ಲಮ್ ಆಗಿತ್ತು, ಕಾಲು ಹೋಗಿತ್ತು, ಬ್ಯಾಕ್ ಪೇನ್ ಹೋಗಿತ್ತು, ನಡೆಯೋಕ್ಕಾಗ್ತಿರ್ಲಿಲ್ಲ, ಮುಟ್ಕೊಳಕ್ಕಾಗಲಿಲ್ಲ. ಅವಾಗ ನಮ್ಮ ಸಾಹೇಬ್ರವರು ಲೆಫ್ಟಿನೆಂಟ್ ಕರ್ನಲ್ ವಿಶ್ವನಾಥ್ ಸಾಬ್ ಅವ್ರಿಗೆ ಭರೋಸೆ ಹೇಳಿದ್ರು. ಅವ್ರಿಗೆ ನಿಮ್ಗೆ ಏನು ಭಯ ಇಲ್ಲ, ನಾನಿದ್ದೀನಿ, ನಾನು ಇರೋ ಗಂಟ ನಿಮ್ಗೆ ಏನೂ ಆಗಲ್ಲ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗೋಕೆ ನಾನು ಬಂದಿದ್ದೀನಿ ಅಂತ ಒಂದು 250 ಜನ ಗಂಟ ನಾವು ಸೇವ್ ಮಾಡ್ಕೊಂಡು ಆ ಮಸೀದಿಂದ ಆ ಕಡೆಗೆ ಫಸ್ಟು ಒಬ್ಬೊಬ್ಬನ ಇಳಿಯೋಕ್ಕೆ ನಾವು ಹೆಚ್ಚು ಕಮ್ಮಿ 20 ಜನ ಹಿಡ್ಕೊಂಡು ಹೋಗಿದ್ವಿ. ಯಾಕಂದರೆ ಬೆಟ್ಟ ಜಾಸ್ತಿ ಸ್ಕಿಡ್ ಆಗ್ತಾ ಇದೆ. ನಾವು ಅವ್ರನ್ನ ಹಿಡ್ಕೊಂಡು ಒತ್ಕೊಂಡು ಹೋಗಿದ್ವಿ. 1 ಜನ ಹಿಡ್ಕೊಳಕ್ಕೆ ಮಿನಿಮಮ್ ಅಂದರೆ 20 ಜನ ಹಿಡ್ಕೊಂಡಿದ್ವಿ. ಯಾಕಂದರೆ ಜಾಸ್ತಿ ಸ್ಕಿಡ್ ಆಗ್ತಾ ಇದೆ, ಎತ್ಕೊಳೋದಿಬ್ಬರೇ. ವಯನಾಡು ಭೂಕುಸಿತದ ಸ್ಥಳಕ್ಕೆ ಕೇರಳ ನಟ ಮೋಹನ್ ಲಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೇನೆಯ ಜೊತೆ ದುರಂತ ಸ್ಥಳ ವೀಕ್ಷಿಸಿದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ಪದವಿಯನ್ನ ಹೊಂದಿರುವ ಲಾಲ್ ಸೇನೆಯ ವಾಹನದಲ್ಲಿ ಸೇನೆಯ ಉಡುಪು ತೊಟ್ಟು ದುರಂತ ಸ್ಥಳ ವೀಕ್ಷಿಸಿದ್ರು. ಬಳಿಕ ಸಂತ್ರಸ್ತರ ಮರುವಸತಿಗಾಗಿ 3 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ವಯನಾಡು ಗುಡ್ಡ ಕುಸಿತದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡುವುದಕ್ಕೆ ಬೆಂಗಳೂರಿನ ವೈದ್ಯರ ತಂಡ ತೆರಳಿದೆ. ಕೇರಳ ವೈದ್ಯರ ಜೊತೆ ಕರ್ನಾಟಕದ ವೈದ್ಯರು ಸಾಥ್ ಕೊಟ್ಟಿದ್ದಾರೆ. 5 ಜನ ಡಾಕ್ಟರ್ಸ್, 2 ನರ್ಸ್ ಸಹಾಯಕರು ಸೇರಿದಂತೆ 9 ಜನರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೀಡು ಬಿಟ್ಟಿದೆ. ಗಾಯಾಳುಗಳಿಗೆ 3 ದಿನದಿಂದಲೂ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಎಷ್ಟು ದಿನ ನಮ್ಮ ಸಹಾಯ ಬೇಕೋ ಅಷ್ಟು ದಿನ ಇಲ್ಲಿಯೇ ಇರ್ತೀವಿ ಅಂತ ನ್ಯೂಸ್ 18ಗೆ ಡಾಕ್ಟರ್ ಅನಿರುದ್ಧ್ ಹೇಳಿದ್ದಾರೆ. ಇನ್ನು ಕೇರಳ ವಯನಾಡು ಗುಡ್ಡ ಕುಸಿತದ ದುರಂತದಲ್ಲಿ ಮನೆ ಕಳೆದುಕೊಂಡವರ ನೆರವಿಗೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರದಿಂದ 100 ಮನೆಗಳನ್ನು ನಿರ್ಮಾಣ ಮಾಡಿಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಮಳೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಇತ್ತ ರಾಜ್ಯದಲ್ಲೂ ಮಳೆ ಮುಂದುವರೆದಿದೆ. ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ಹೊಸನಗರ ತಾಲೂಕಿನ ಕೆಳಗಿನ ಗುಗ್ಗಿ ಗ್ರಾಮದ ರಸ್ತೆ ಸಂಪೂರ್ಣ ಕಡಿತಗೊಂಡಿದೆ. ಇನ್ನು ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ರಸ್ತೆ ಇಲ್ಲದೆ ಜನರು ಪರದಾಡಿದ್ದಾರೆ. ಇನ್ನು ಭಾರೀ ಮಳೆಗೆ ಕೃಷ್ಣಾ ನದಿ ಆರ್ಭಟ ಜೋರಾಗಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮಕ್ಕೆ ಕೃಷ್ಣಾ ನದಿಯ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಳೆಯಿಂದಾಗಿ ಕಾರ್ಕಳ ತಾಲೂಕಿನೆಲ್ಲೆಡೆ ಭಾರೀ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ. ಹಲವೆಡೆ ಭೂಕುಸಿತ ಉಂಟಾಗಿ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಪರ್ಪಲೆ ಕುಟ್ಟಂಪಾಡಿ ರಾಜ್ಯ ಹೆದ್ದಾರಿ ಸಮೀಪದಲ್ಲಿ ಗುಡ್ಡ ಕುಸಿದಿದೆ.
ಹಾಸನದ ಶಿರಾಡಿ ಘಾಟ್ ಗುಡ್ಡ ಕುಸಿತದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಗುಡ್ಡ ಕುಸಿತದಿಂದ ಆದ ಅವಾಂತರಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಕೊಂಡರು. ಬಳಿಕ ಮಾತನಾಡಿದಂತಹ ಅವರು ಶಿರಾಡಿ ಮಾರ್ಗದಲ್ಲಿ ಗುಡ್ಡ ಅವಾಂತರ ತಡೆಗೆ ಶಾಶ್ವತ ಕ್ರಮ ಕೈಗೊಳ್ಳಲು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಗೆ ಮನವಿ ಮಾಡುವುದಾಗಿ ತಿಳಿಸಿದರು. 35 ಕಿಲೋಮೀಟರ್ ಮಾಡಿದ್ದಾರೆ, ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ. ಇದು ಸ್ಟೇಟ್ ಹೈವೇ ಅಲ್ಲ, ನ್ಯಾಷನಲ್ ಹೈವೇ. ನ್ಯಾಷನಲ್ ಇದಿರಬೇಕು. ಯಾಕಂತಂದರೆ ಮಣ್ಣು ಮೇಲ್ಗಡೆ ಲೂಸ್ ಸಾಯಲ್ ಇದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಹೈವೇ ಅವರು ದುಡ್ಡು ಕಡಿಮೆ ಖರ್ಚು ಮಾಡಲಿಕ್ಕೆ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ತಾರೆ. ಹೆಚ್ಚು ಜಮೀನು ಅಕ್ವೈರ್ ಮಾಡ್ಕೊಂಡು ಆ ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಗುಡ್ಡ ಕುಸಿತದ ಬೆನ್ನಲ್ಲೇ ಟನೆಲ್ ಮಾರ್ಗದಲ್ಲಿ ಬೃಹತ್ ಕಲ್ಲು ಮತ್ತು ಮಣ್ಣು ಕುಸಿತವಾಗಿದೆ. ಬಿಣಗಾದಿಂದ ಕಾರವಾರಕ್ಕೆ ತೆರಳುವ ಟನೆಲ್ ಪಕ್ಕದಲ್ಲೇ ಕಲ್ಲು ಮಣ್ಣು ಜಾರಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಘಟನೆ ಆದ ಬಳಿಕ ಉತ್ತರ ಕನ್ನಡದಲ್ಲಿ ಮತ್ತಷ್ಟು ಗುಡ್ಡ ಕುಸಿಯುವ ಭೀತಿ ಶುರುವಾಗಿದೆ. ಈಗಾಗಲೇ 429 ಜಾಗದಲ್ಲಿ ಗುಡ್ಡ ಕುಸಿತದ ಎಚ್ಚರಿಕೆ ನೀಡಲಾಗಿದೆ. ಇನ್ನು ಡೆಡ್ಲಿ ಗುಡ್ಡಗಳ ಬಳಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದ್ದು ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲೇ ಹೆಚ್ಚಾಗಿ ಗುಡ್ಡ ಕುಸಿತ ಆತಂಕ ಶುರುವಾಗಿದೆ. ಗುಜರಾತ್ನಲ್ಲಿ ಭಾರಿ ಮಳೆಗೆ ಅಂಬಿಕಾ ನದಿ ಉಕ್ಕಿ ಹರಿಯುತ್ತಿದ್ದು ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಸಪುತಾರಾ ನಗರದಲ್ಲಿ ರಸ್ತೆ ಮೇಲೆ ನೀರು ರಭಸವಾಗಿ ಹರಿಯುತ್ತಿದ್ದು ಟ್ರಕ್ ಒಂದು ನೀರಿನ ಮಧ್ಯೆಯೇ ಸಿಲುಕಿಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಭಾರಿ ಮಳೆಯಾಗ್ತಿದ್ದು ರಸ್ತೆಗಳು ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿದೆ. ಇನ್ನು ಮಳೆಯ ನಡುವೆಯೇ ವಾಹನ ಸವಾರರು ಸಂಚಾರ ನಡೆಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಭಾರಿ ಮಳೆಯಾಗ್ತಾ ಇದೆ. ನಗರದ ಆರ್ಕೆ ಪುರಂನಲ್ಲಿ ನಿರಂತರ ಮಳೆಯಾಗ್ತಿದ್ದು ವಾಹನ ಸವಾರಕ್ಕೆ ಅಡ್ಡಿಯಾಗಿದೆ. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೂಡ ಹಗರಣ ವಿರುದ್ಧ ದೋಸ್ತಿ ನಾಯಕರು ಮೈಸೂರಿಗೆ ಪಾದಯಾತ್ರೆ ಮೂಲಕ ರಣಕಹಳೆ ಮೊಳಗಿಸಿದ್ದಾರೆ. ಕೆಂಗೇರಿಯಿಂದ ಆರಂಭವಾದ ಪಾದಯಾತ್ರೆ ಸಂಜೆ ವೇಳೆಗೆ ಬಿಡದಿಯಲ್ಲಿ ಅಂತ್ಯವಾಗಿದೆ. ಪಾದಯಾತ್ರೆ ಮೂಲಕ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ನಾವು ಮೈಸೂರಿಗೆ ಹೋಗೋದ್ರಲ್ಲಿ ಸರ್ಕಾರದ ವಿಕೆಟ್ಗಳು ಬೀಳುತ್ತೆ. ಪಾದಯಾತ್ರೆ ಮುಗಿಯುವಷ್ಟರಲ್ಲಿ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಸಿಎಂ ವಿರುದ್ಧ ಹರಿಹಾಯ್ದಿದ್ದಾರೆ. ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಇನ್ನೇನು ರಾಜೀನಾಮೆ ಕೊಡಕ್ಕೆ ಸಿದ್ಧರಾಗಿರುವಂತ ಹಂತದಲ್ಲಿರುವಂತ ಮಾನ್ಯ ಹಾಲಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಗೌರವಯುತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಾವು ನಿರ್ಗಮಿಸಬೇಕು ಅನ್ನುವಂತ ಉದ್ದೇಶ. ಇದು ಮೈಸೂರನ್ನ ಮುಟ್ಟವರೆಗೆ, ಮೈಸೂರನ್ನ ತಲುಪೋದ್ರೊಳಗೆ ಈ ಸರ್ಕಾರದ ಕರ್ಮಕಾಂಡಗಳು ಜನತೆಗೆ ತಲುಪತಕ್ಕಂಥದ್ದಷ್ಟೇ ಅಲ್ಲ, ಈ ಸರ್ಕಾರದ ವಿಕೆಟ್ಗಳು ಕ್ಯಾಪ್ಟನ್ ಇಂದಲೇ ಪ್ರಾರಂಭ ಆಗಬೇಕು ಉದುರೋದಕ್ಕೆ. ಆ ನಿಟ್ಟಿನಲ್ಲಿ ನಿಮ್ಮ ಈ ಪಾದಯಾತ್ರೆಯ ಶಕ್ತಿ ಈ ಕರ್ನಾಟಕ ರಾಜ್ಯದಲ್ಲಿ ಜನಪರವಾದಂಥ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ನಾವು ತರಲಿಕ್ಕೆ ಒಂದು ಒಗ್ಗಟ್ಟು, ಒಂದು ತಾಯಿಯ ಮಕ್ಕಳ ತರ ಎರಡು ಪಕ್ಷಗಳು ನಮ್ಮ. ಮಳೆ ಮಧ್ಯೆಯೇ ಮೈತ್ರಿ ನಾಯಕರು ಪಾದಯಾತ್ರೆ ಮುಂದುವರಿಸಿದ್ದಾರೆ. ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಮಾತನಾಡಿದ್ದು, ಬಿಜೆಪಿ ರಾಜಭವನ ದುರ್ಬಳಕೆ ಮಾಡಿಕೊಂಡಿಲ್ಲ, ಕಾಂಗ್ರೆಸ್ಗೆ ಭ್ರಷ್ಟಾಚಾರದ ನಂಟು ದೊಡ್ಡದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ವಿರುದ್ಧವಾಗಿ ನಮ್ಮ ಹೋರಾಟ ಅಲ್ಲ. ಇದು ಏನು ಸಾರ್ವಜನಿಕರ ಒಂದು ಹಣ ಜೊತೆಯಲ್ಲಿ ಮೂಡಾದಲ್ಲಿ ಇವತ್ತೇನು ಬಡವರಿಗೆ ಹಂಚಬೇಕಾಗಿರ್ತಕ್ಕಂಥ ಒಂದು ನಿವೇಶನ ಯಾವ ರೀತಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ನೋಡಿದ್ದೇವೆ. ಹಾಗಾಗಿ ಇಲ್ಲಿ ಯಾವುದೋ ವ್ಯಕ್ತಿ ವಿರುದ್ಧವಾಗಲ್ಲ, ಇದು ಇಡೀ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಮ್ಮ ಒಂದು ಹೋರಾಟ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಮಾನ್ಯ ಸಿದ್ದರಾಮಯ್ಯ ಅವರು ಏನಾದರೂ ಅವರಲ್ಲಿ ನೈತಿಕತೆ ಅಂತಕ್ಕಂಥದ್ದು ಇನ್ನೂ ಕೂಡ ಕಿಂಚಿತ್ತು ಉಳಿಸ್ಕೊಂಡಿದ್ರೆ ಅವ್ರು ರಾಜೀನಾಮೆ ಕೊಡಬೇಕು. ಸಂವಿಧಾನ ಹುದ್ದೆಗಳನ್ನ, ರಾಜಭವನವನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಕೀರ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಸ್ವಾತಂತ್ರ್ಯ ಬಂದಾಗಿನಿಂದ
60ಕ್ಕೂ ಹೆಚ್ಚು ಬಾರಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಒಳಗೊಂಡಂತೆ ಇವತ್ತು ರಾಜಭವನವನ್ನು ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಉದಾಹರಣೆ. ಜೆಡಿಎಸ್ ಬಿಜೆಪಿ ಪಾದಯಾತ್ರೆಯಿಂದಾಗಿ ಮೈಸೂರು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪಾದಯಾತ್ರೆಯಿಂದಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗಿದ್ದು, ನಿಗದಿತ ಕೆಲಸ ಕಾರ್ಯಗಳಿಗೆ ತೆರಳಲಾಗದೆ ಪ್ರಯಾಣಿಕರು ಪರದಾಡಿದರು. ಬಸ್ ವಾಹನಗಳಿಂದ ಇಳಿದು ಕಾಲ್ನಡಿಗೆಯಲ್ಲೇ ತೆರಳಬೇಕಾಯಿತು. ಮಧ್ಯಾಹ್ನ ಅಡುಗೆ ಮಾಡ್ಬೇಕಲ್ಲ, ಏನ್ ಮಾಡ್ಬೇಕು? ಈ ರೀತಿ ಮಾಡಿದ್ರೆ ನಾವು ನಿಲ್ಸಂಗ ಹೋಗ್ಬೇಕು. ಇವಾಗ ನೋಡಿ ಅಷ್ಟೊತ್ತಿಂದ ಟ್ರಾಫಿಕ್ ಜಾಮ್ 1 ಅವರ್ ಇಂದ ಡ್ಯೂಟಿಗೆ ಹೋಗ್ಬೇಕು. 3 ಗಂಟೆ ಗಾಡಿ ಔಟು ಹಿಡಿದಿಂದ. ಮೈತ್ರಿ ನಾಯಕರ ಪಾದಯಾತ್ರೆಯ ವಿರುದ್ಧ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಸ್ವಪಕ್ಷೀಯರ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದಾರೆ. ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರೆ ಮಹತ್ವ ಇರಲ್ಲ. ಯಡಿಯೂರಪ್ಪ ಅಧಿಕಾರದಿಂದ ಇಳಿಯಲು ವಿಜೇಂದ್ರನೇ ಕಾರಣ. ಡಿಕೆಶಿ ಹಾಗೂ ವಿಜೇಂದ್ರ ಇಬ್ಬರದ್ದು ಅಡ್ಜಸ್ಟ್ಮೆಂಟ್ ಇದೆ. ಎಲ್ಲಾ ಪಕ್ಷದ ಹಗರಣಗಳ ಬಗ್ಗೆ ತನಿಖೆ ನಡೆಯಲಿ. ಕೋವಿಡ್ ಸಮಯದಲ್ಲಿ ಆದ ಹಗರಣಗಳ ಬಗ್ಗೆ ತನಿಖೆ ಆಗಲಿ. ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಕೇಸ್ಗಳು ಹಾಕುತ್ತಿರುವ ಬಗ್ಗೆ ತನಿಖೆ ಮಾಡಲಿ. ವಿಜೇಂದ್ರ ರೀತಿ ನಾನು ಸಿಡಿ ಇಟ್ಕೊಂಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಮತ್ತ ಯಡಿಯೂರಪ್ಪನವ್ರು ಇಳಿಸ್ಲಕ್ಕೆ ಕಾರಣ ಯಾರು? ವಿಜೇಂದ್ರ. ಯಾವುದಕ್ಕಪ್ಪ ಅಂದ್ರೆ ಭ್ರಷ್ಟಾಚಾರ ಮಾಡಿದ್ರು. ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ. ಡಿ ಕೆ ಶಿವಕುಮಾರ್ ಏಕಚಂದ ಗಂಡಸ್ಥಾನ ಪಂಡಸ್ಥಾನ ಮಾತಾಡ್ಯಾನ. ಇವೆಲ್ಲ ಸುಮ್ಮನೆ ನಾಟಕೀಯ. ನೀವು ನನಗೆ ಬೈದ್ರಿ ಸರ, ನೀವು ಬೈಲಾರ್ದನ್ನ ನಾವು ಅಡ್ಜಸ್ಟ್ಮೆಂಟ್ ಅಂತೇಳಿ ಗೊತ್ತಾಗ್ಬಿಡ್ತದೆ. ಸಿದ್ದರಾಮಯ್ಯನವ್ರಿಗೂ ತಾಕತ್ತು ದಮ್ಮಿದ್ರೆ ಕರೋನಾದಾಗ ಎಷ್ಟು ಅವ್ಯವಹಾರ. ಬಿಜೆಪಿ ಪಾದಯಾತ್ರೆಗೆ ಠಕ್ಕರ್ ಕೊಡಲು ರಾಮನಗರದಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಸಿದೆ. ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನಾನು ತಿಹಾರ್ ಜೈಲು ನೋಡಿದ್ದೇನೆ, ನನ್ನ ಮೇಲೆ ಹಾಕಿದ ಕೇಸ್ಗಳನ್ನು ನೋಡಿದ್ದೇನೆ. ನಾನು ಪೆನ್ ಡ್ರೈವ್ ಬಿಟ್ಟಿದ್ದೀನಿ ಅಂತ ಹೇಳಿದ್ರಿ. ಈಗ ಪ್ರೀತಂ ಗೌಡ ಹೆಸರು ಹೇಳ್ತಾ ಇದ್ದೀರಿ. ಇಂತಹ ನೀಚ ಕೆಲಸ ನಾನ್ ಮಾಡೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಇದೇ ವೇಳೆ ಶಾಸಕ ಪ್ರದೀಪ್ ಈಶ್ವರ್, ಜಮೀರ್ ಅಹಮದ್ ಕೂಡ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೈತ್ರಿ ನಾಯಕರ ಪಾದಯಾತ್ರೆ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಭ್ರಷ್ಟಾಚಾರದ ಪಿತಾಮಹರು ಯಾರಾದರೂ ಇದ್ರೆ ಅದು ಬಿಜೆಪಿಯವರು. ಕೆಂಪಣ್ಣರವರು ಯಾರ ಮೇಲೆ ಆರೋಪ ಮಾಡಿದ್ರು? 40% ಕಮಿಷನ್ ಆರೋಪ ಯಾರ ವಿರುದ್ಧ ಇತ್ತು? ಕುಮಾರಸ್ವಾಮಿ ಎಷ್ಟು ದಿನ ಕೇಂದ್ರ ಮಂತ್ರಿ ಆಗಿರ್ತಾರೆ ಅನ್ನೋದೇ ಪ್ರಶ್ನೆಯಾಗಿದೆ. ಇನ್ನು ಇದೇ ವೇಳೆ ರಾಜೀನಾಮೆಗೆ ಆಗ್ರಹಿಸಿದ ಬಿಎಸ್ವೈ ವಿರುದ್ಧವೂ ಸಿಎಂ ಕಿಡಿಕಾರಿದ್ದಾರೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲಿನಲ್ಲಿ ವಿಲವಿಲ ಅಂತಿದೆ. ತನಿಖೆ ನಡೆಸುತ್ತಿರುವ ಪೊಲೀಸರು ಒಬ್ಬರಲ್ಲ ಇಬ್ಬರಲ್ಲ ಪ್ರಮುಖ 19 ಸಾಕ್ಷಿಗಳ ಹೇಳಿಕೆಯನ್ನ ಪಡೆದಿದ್ದಾರೆ. ಸಾಕ್ಷಿದಾರರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ. ತಾಂತ್ರಿಕ ಸಾಕ್ಷ್ಯಕ್ಕೆ ಈಗ 164 ಹೇಳಿಕೆಗಳ ಬಲ ಸಿಕ್ಕಿದೆ. ಸ್ವಾಮಿ ಕಿಡ್ನಾಪ್ ಮಾಡಿದ ವಾಹನದ ಚಾಲಕ, ಆರೋಪಿಗಳು ಓಡಾಡಿದ್ದ ವಾಹನದ ಚಾಲಕ, ಪಟ್ಟಣಗೆರೆ ಶೆಡ್ನ ಮಾಲೀಕರಿಂದ ಹೇಳಿಕೆಯನ್ನ ಪಡೆಯಲಾಗಿದೆ. ಇನ್ನು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಬಗ್ಗೆ ದಿನಕ್ಕೊಂದು ಕಹಾನಿ ಹೊರಬೀಳ್ತಿದೆ. ಆಪ್ತನ ಹೆಸರಿನಲ್ಲಿ ಸಿಮ್ ಖರೀದಿಸಿ ದರ್ಶನ್ ಬಳಸ್ತಿದ್ರು ಎನ್ನಲಾಗಿದೆ. ತನ್ನ ಐಡಿ ಕಾರ್ಡ್ ಅನ್ನ ದರ್ಶನ್ಗೆ ಸಿಮ್ ಕೊಟ್ಟಿದ್ದವರಿಗೆ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಿದ್ರು. ಇನ್ನು ಜಡ್ಜ್ ಮುಂದೆ ಸಿಆರ್ಪಿಸಿ 164 ಅಡಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಹಿರಿಯ ನಟ ಅನಂತ್ನಾಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ ಘಟನೆಗಳು ಎಲ್ಲಾ ಕಡೆ ಆಗುತ್ತೆ. ಇದಕ್ಕಿಂತ 1000 ಪಟ್ಟು ದೇಶ ವಿದೇಶಗಳ ನಡುವೆ ಆಗಿದೆ. ಇದರಿಂದ ಹೆಚ್ಚು ಪಬ್ಲಿಸಿಟಿ ಸಿಗಬಹುದು ಹೊರತು ಯಾವ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಬಗ್ಗೆ ಪೊರ್ಕಿ ನಿರ್ದೇಶಕ ಎಂಡಿ ಶ್ರೀಧರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ದರ್ಶನ್ ಕೊಲೆ ಮಾಡುವ ವ್ಯಕ್ತಿತ್ವ ಅವರದ್ದಲ್ಲ. ದರ್ಶನ್ ಅವರು ಮಗು ತರ. ಎಲ್ಲರಿಗೂ ಕೋಪ ಅನ್ನೋದು ಬರುತ್ತೆ. ನನ್ನ ಪ್ರಕಾರ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಅವರು ಈ ಪ್ರಕರಣದಿಂದ ಜೈಲಿಗೆ ಸೇರಿರೋದು ಬಹಳ ನೋವನ್ನ ತಂದಿದೆ ಅಂತ ಹೇಳಿದರು. ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಅಭಿಮಾನಿಗಳು ಕೊಲೆ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಪಶ್ಚಿಮ ವಿಭಾಗದ ಸೆನ್ ಠಾಣೆಗೆ ಯೋಗೇಂದ್ರ ಪ್ರಸಾದ್ ಅನ್ನೋರು ದೂರನ್ನ ದಾಖಲಿಸಿದ್ದಾರೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಕೇಸ್ ದೊಡ್ಡ ಸದ್ದು ಮಾಡ್ತಿದೆ. ಪತಿ ಸಾವಿಗೆ ಶಾಸಕ ಚೆನ್ನಾರೆಡ್ಡಿ ಹಾಗೂ ಅವರ ಮಗ ಕಾರಣ ಅಂತ ಪತ್ನಿ ನೀಡಿದ ದೂರಿನ ಮೇಲೆ ಎಫ್ಐಆರ್ ಆಗಿದೆ. ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ ಠಾಣೆಯಲ್ಲೇ ಉಳಿಸಿಕೊಳ್ಳಲು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಪಂಪಣ್ಣಗೌಡ 30 ರಿಂದ 40 ಲಕ್ಷ ಹಣ ಕೇಳಿದ್ದಾರೆ ಎಂದು ನೀಡಿದಂತಹ ದೂರಿನ ಮೇಲೆ ಎಫ್ಐಆರ್ ಆಗಿದೆ. ಪ್ರಕರಣವನ್ನ ಸಿಐಡಿ ತನಿಖೆಗೆ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ಹೆಚ್ಚಿನ ತನಿಖೆ ಸಲುವಾಗಿ ಸಿಐಡಿಗೆ ವರ್ಗಾವಣೆಯಾಗಿದೆ.
ಶಾಸಕ ಚೆನ್ನಾರೆಡ್ಡಿ ಪಂಪಣ್ಣಗೌಡ ಜೈಲಿಗೆ ಹೋಗಬೇಕು ಅಂತ ಮೃತ ಪಿಎಸ್ಐ ಪತ್ನಿ ಶ್ವೇತಾ ಆಕ್ರೋಶ ಹೊರಹಾಕಿದ್ದಾರೆ. ಅವರು ಜೈಲಿಗೆ ಹೋಗೋದನ್ನ ನಾನು ನೋಡಬೇಕು, ಆರೋಪಿಗಳು ಶಾಸಕರಾದ್ರೂ ಜೈಲಿಗೆ ಹೋಗಬೇಕು ಅಂತ ಆಗ್ರಹಿಸಿದ್ದಾರೆ. ಮೃತ ಪಿಎಸ್ಐ ಸ್ವಗ್ರಾಮ ಸೋಮನಾಳದಲ್ಲಿ ಜನರು ಪ್ರತಿಭಟನೆ ಮಾಡ್ತಿದ್ದಾರೆ. ಆರೋಪಿಗಳನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ ಸ್ಥಳದಲ್ಲೇ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಯಾದಗಿರಿ ಪಿಎಸ್ಐ ಅನುಮಾನಾಸ್ಪದ ಸಾವು ಪ್ರಕರಣದ ಬಗ್ಗೆ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ಈಗ ದಲಿತ ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳಲು ಸರ್ಕಾರದ ಕಿರುಕುಳವೇ ಕಾರಣ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಯಾದಗಿರಿ ನಗರ ಠಾಣೆ ಪಿಎಸ್ಐ ಪರಶುರಾಮ ಸಾವು ಪ್ರಕರಣ ಕುರಿತು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಆಡಳಿತ ಪಕ್ಷದ ಶಾಸಕರೇ ಇದ್ರೂ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಗೊಟ್ಟಿಗೆರೆ ಸರ್ಕಾರಿ ಶಾಲೆಯ 8 ಮಕ್ಕಳಲ್ಲಿ ಡೆಂಗಿ ಪ್ರಕರಣ ಪತ್ತೆಯಾಗಿದೆ. ಶಾಲಾ ಕಾಂಪೌಂಡ್ ಮುಂಭಾಗದಲ್ಲಿಯೇ ಕಸದ ರಾಶಿ ಹಾಕಿರುವುದರಿಂದ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ಇನ್ನು ನೈರ್ಮಲ್ಯ ಹಾಗೂ ಸ್ವಚ್ಛತೆಯನ್ನ ಕಾಪಾಡುವಂತೆ ಬಿಬಿಎಂಪಿಗೆ ಹಲವು ಬಾರಿ ಶಾಲಾ ಮುಖ್ಯ ಶಿಕ್ಷಕಿ ಪತ್ರವನ್ನ ಬರೆದಿದ್ರು. ಸದ್ಯ ಈಗ ಎಚ್ಚೆತ್ತಿರುವಂತಹ ಬಿಬಿಎಂಪಿ ಶಾಲೆ ಅಕ್ಕಪಕ್ಕ ಇರುವ ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾನಕ್ಕೆ ಇಸ್ರೋ ಸಜ್ಜುಗೊಂಡಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿರುವಂತಹ 2 ಗಗನಯಾತ್ರಿಗಳ ಹೆಸರನ್ನ ಪ್ರಕಟಿಸಿದೆ. ಶುಭಂಶು ಶುಕ್ಲಾ ಮತ್ತು ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರನ್ನ ಮಿಷನ್ಗೆ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಿದೆ. ತಾಜ್ ಮಹಲ್ ಸ್ಮಾರಕವಲ್ಲ, ಶಿವನ ದೇವಾಲಯ ಎಂದು ವಾದಿಸಿ ಸಮಾಧಿ ಮೇಲೆ ಯುವಕರಿಬ್ಬರು ಗಂಗಾಜಲ ಸಿಂಪಡಿಸಿದ್ರು. ಈ ಸಂಬಂಧ ಪೊಲೀಸರು 2 ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ. 800 ಅಡಿ ಆಳದ ಬೋರ್ವೆಲ್ನಿಂದ ನೀರು ರಭಸವಾಗಿ ಹೊರಚಿಮ್ಮುತ್ತಿರುವ ಘಟನೆ ಗುಜರಾತ್ನ ರಾಜ್ಕೋಟ್ನಲ್ಲಿ ನಡೆದಿದೆ. ಉಜ್ಬಾ ಎಂಬ ಗ್ರಾಮದಲ್ಲಿ ನೀರು ಕಾರಂಜಿ ರೂಪದಲ್ಲಿ ಎತ್ತರಕ್ಕೆ ಚಿಮ್ಮಿದೆ. ಇನ್ನು ವಿದೇಶದಲ್ಲಿ ಏನೇನು ನಡೀತಾ ಇದೆ ನೋಡ್ತಾ ಹೋಗೋಣ. ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ರಣಕಣ ರಂಗೇರಿದ್ದು ಸೆಪ್ಟೆಂಬರ್ 4ರಂದು ಕಮಲಾ ಹ್ಯಾರಿಸ್ ಟ್ರಂಪ್ ಮುಖಾಮುಖಿ ಆಗಲಿದ್ದಾರೆ. ಫ್ಯಾಕ್ಸ್ ನ್ಯೂಸ್ ಚರ್ಚಾ ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗಿಯಾಗಲಿದ್ದಾರೆ. ಚೀನಾದ ಸಿಚುವಾನ್ ಪ್ರಾಂತ್ಯದಲ್ಲಿ ಏಕಾಏಕಿ ಬ್ರಿಡ್ಜ್ ಕುಸಿದು 12ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ದುರಂತದಲ್ಲಿ 6 ಜನರಿದ್ದ 3 ವಾಹನಗಳು ಕಮರಿಗೆ ಬಿದ್ದಿವೆ ಅಂತ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ನಾಪತ್ತೆಯಾದವರಿಗಾಗಿ ರಕ್ಷಣಾ ತಂಡ ಹುಡುಕಾಟವನ್ನು ನಡೆಸಿದೆ.